ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತಲೇ ಅನ್ಕೊಳ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಕ್ಚುಲಿ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ, ನಾನು ವರ್ಕಿಂಗ್ ವುಮೆನ್ನು. ಮಾರ್ನಿಂಗ್ ಆಫೀಸ್ ರಶಲ್ಲಿ ಲೈಕ್ ಬ್ರೇಕ್ಫಾಸ್ಟು, ಲಂಚು ಎಲ್ಲ ಪ್ರಿಪೇರ್ ಮಾಡ್ಕೊಳ್ಳೋದು ಫುಲ್ ಬ್ಯುಸಿ ಇರುತ್ತೆ ಮಾರ್ನಿಂಗ್ ಅನ್ನೋದು. ಇವತ್ತು ನಾನೊಂದು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಅದೊಂದು ಸಿಂಪಲ್, ಕ್ವಿಕ್ ಆ್ಯಂಡ್ ಟ್ರೆಡಿಷ್ನಲ್ ರೆಸಿಪಿ, ಜುಂಕಾ ಉತ್ತರ ಕರ್ನಾಟಕ ಸ್ಪೆಷಲ್ಲು. ಈ ರೆಸಿಪಿ ತುಂಬ ಈಸಿ ಆ್ಯಂಡ್ ಹೆಲ್ತಿ, ಟೇಸ್ಟಿ, ಸೂಪರ್ ಕೂಡ. ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತೇಳಿ. ಇಲ್ಲಿ ಕೆಳಗಡೆ ತೋರಿಸಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ನೀವು ಮುಂದೆನೇ ತೆಗೆದಿಟ್ಕೊಂಡಿರಬೇಕು, ಆಯಿತಾ? ಆಮೇಲೆ ನೆಕ್ಸ್ಟ್ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿನ ಸ್ವಲ್ಪ ಚಚ್ಚಿಟ್ಕೋಬೇಕು. ಸ್ವಲ್ಪ ಚಚ್ಚಾದ್ಮೇಲೆ ಸ್ವಲ್ಪ ಉಪ್ಪು ಹಾಕ್ಬೇಕು ಅದಕ್ಕೆ, ಆಯಿತಾ? ಉಪ್ಪು ಹಾಕಿದರೆ ಇನ್ನೂ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ ಬೇಗ. ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಸೈಡ್ಗೆ ಇಟ್ಕೋಬೇಕು. ಒಂದು ಬೌಲ್ ತೊಗೊಂಡು ಆಮೇಲೆ ಕಡಲೆ ಹಿಟ್ಟಿರುತ್ತಲ್ವ, ಇದು ಹಸಿ ಕಡಲೆ ಹಿಟ್ಟು ತೊಗೋಬೇಡಿ, ಹುರು ಕಡಲೆ ಹಿಟ್ಟು ತೊಗೊಳ್ಳಿ, ಆಯಿತಾ? ಇದನ್ನ ಚೆನ್ನಾಗಿ ಉಂಡೆ ಇರಲಾರ್ದೆ ಕಲಿಸ್ಕೊಳ್ಳಿ. ಆಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಸಾಸಿವೆ, ಜೀರಿಗೆ ಮತ್ತು ಕರಿಬೇವು, ಆನಿಯನ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನೀವೇನು ಮೆಣಸಿನ್ಕಾಯ್ದು ಕುಟ್ಟಿಟ್ಕೊಂಡಿರ್ತೀರಲ್ವ ಅದನ್ನ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಆಮೇಲೆ ಸ್ವಲ್ಪ ಉಪ್ಪು, ಅರಿಶಿನ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಇದೆಲ್ಲ ಬೆಂದಾದಮೇಲೆ ನೀವು ಹುಂಚೆಹಣ್ಣಿನ ರಸ ಇಟ್ಕೊಂಡಿರ್ತೀರಲ್ವ ಅದನ್ನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಒಂದು ಸ್ವಲ್ಪ ಕುದ್ಮೇಲೆ ನೀವೇನು ಕಲಸಿಟ್ಕೊಂಡಿರ್ತೀರಲ್ವ ಕಡಲೆ ಹಿಟ್ಟನ್ನ ಅದನ್ನ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳಿ. ಒಂದ್ಸೆಲ್ಲ ಕಲಿತಾದ್ಮೇಲೆ ಸ್ವಲ್ಪ ಕುದಿಯೋಕೆ ಬಿಡಿ. ಅದೆಲ್ಲ ಸ್ವಲ್ಪ ಗಟ್ಟಿ ಆಗಬೇಕು. ಗಟ್ಟಿ ಆದಮೇಲೆ ನೀವೊಂದು ಪ್ಲೇಟ್ ತೊಗೊಂಡು ಅದಕ್ಕೆ ತುಪ್ಪ ಸವರಿ, ಅದಾದಮೇಲೆ ಎಳ್ಳು ಮತ್ತು ಕೊಬ್ಬರಿ, ಕೊತ್ತಂಬರಿ ಇದೆಲ್ಲ ಹಾಕ್ಕೊಂಡು ಆಮೇಲೆ ನೀವೇನು ರೆಡಿ ಆಗಿರುತ್ತಲ್ವ ಅದನ್ನು ಹಾಕಿ ಕಟ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ. ಇಷ್ಟೇ ಜುಂಕಾ. ನನಗಂತೂ ಬೆಳಗ್ಗೆ ಆಫೀಸ್ಗೆ ಹೋಗಬೇಕಾದ್ರೆ 10 ನಿಮಿಷದಲ್ಲಿ ಲಂಚ್ ಬಾಕ್ಸಿಗೆ ರೆಡಿ ಆಗಿಬಿಡುತ್ತೆ. ಈಸಿ ಬ್ರೇಕ್ಫಾಸ್ಟ್, ನೈಟ್ ಊಟಕ್ಕೂ ಕೂಡ ಚೆನ್ನಾಗಿರುತ್ತೆ. ಜೋಳದ ರೊಟ್ಟಿ ಜೊತೆ, ಚಪಾತಿ ಜೊತೆ ಟೇಸ್ಟ್ ಸೂಪರ್ ಆಗಿರುತ್ತೆ. ಟೈಮ್ ಸೇವ್ ಆಗುತ್ತೆ ಮತ್ತು ಫುಲ್ ಎನರ್ಜಿ ದಟ್. ನಿಮಗೂ ಇದು ಟ್ರೈ ಮಾಡಬೇಕು ಅಂತ ಅನಿಸ್ತಿದ್ದೇನೆ. ಇಫ್ ಯು ಆರ್ ವರ್ಕಿಂಗ್ ವುಮೆನ್ ಲೈಕ್ ಮೀ, ದಿಸ್ ರೆಸಿಪಿ ಇಸ್ ಯುವರ್ ಬೆಸ್ಟ್ ಫ್ರೆಂಡ್. ಹೀಗೆ ನಿಮ್ಮ ಸಪೋರ್ಟ್ ಜೊತೆ ಇರಲಿ. ಥ್ಯಾಂಕ್ ಯು.